ಸ್ವಾಮಿ ನಮಸ್ಕರಿಸುವಿನಿ. ನನ್ನ ಹೃದಯಾದಿ ದೇವನ ದರ್ಶನಕ್ಕಾಗಿ 4 ದಿನಗಳಿಂದ ಕಾಯುತ್ತಿದೆ. ಅದೀಗ ಲಭಿಸಿತು ಸ್ವಾಮಿ. ಸುಂದರಿ, ನಿನ್ನ ದೇವನ ದರ್ಶನವೇನೋ ಹೊಂದಿದೆ. ಆತನ ಸನ್ನಿಧಿಗೆ ಅರ್ಪಿಸಲು ಏನನ್ನೂ ಸಿದ್ಧಪಡಿಸಿರುವೆ. ಈ ನನ್ನ ಸರ್ವಸ್ವಿ ನಿಮ್ಮದಾಗಿರುವಾಗ ನನಗಾಗಿ ಇನ್ನೇನಿರುವುದು? ನಿನ್ನ ಹೃದಯದ ಪ್ರೇಮ. ಹಬ್ಬಬ್ಬ, ನಿಮ್ಮದೇ ಅಲ್ಲವೇ? ಅದನ್ನು ನಾನು ಪುನಃ ಕೊಡಬೇಕು ನಿಮಗೆ. ಪ್ರೇಯಸಿ ಸ್ವಾಮಿ, ನಾನದನ್ನು ಬಲ್ಲೆ. ಪ್ರತಿದಿನವೂ ಪ್ರತಿ ಕ್ಷಣವೂ ನಿನ್ನ ಪ್ರೇಮವನ್ನು ಹೊಸದಾಗಿ ಪಡೆಯಬೇಕೆಂಬ ಬಯಕೆ ಉತ್ತರ. ನಿಜವೇ ದೇವ? ವಸಂತದ ಬಳ್ಳಿಯು ದಿನ ದಿನವೂ ಹೊಸ ಹೊಸ ಹೂಗಳಿಂದ ಈ ಪ್ರಕೃತಿಯನ್ನು ನಲಿಸುವವು. ಸರ್ವಸಾಕ್ಷಿಯಾದ ಸೂರ್ಯದೇವನು ಹೊಸ ಹೊಸ ಕಾಂತಿಯಿಂದ ಈ ಜಗತ್ತನ್ನು ಬೆಳಗುವನು. ಈ ದಿನದ ಆನಂದವು ನಾಳಿನ ದುಃಖದ ಮೂಲ, ನಾಳಿನ ದುಃಖವು ಮುಂದಿನ ಆನಂದದ ಮೂಲ. ಪ್ರೇಮದ ವಿಚಾರವು ಹಾಗೆ ಪ್ರೇಯಸಿ. ಅದು ಹೇಗೆ ಸ್ವಾಮಿ? ವಿರಹದಿಂದ ಸಮ್ಮಿಲನ, ಸಮ್ಮಿಲನದಿಂದ ಪುನಃ ವಿರಹ. ದೇವಿ ಸ್ವಾಮಿ,
ಪರಮೇಶ್ವರ, ನಾನೇ ನನ್ನ ಕೈಯಾರ ಕಟ್ಟಿದ ಈ ಹೂಮಾಲೆಯನ್ನು ಧರಿಸಿ ಭಕ್ತರಲ್ಲಿ ಪ್ರಸನ್ನಲಾಗೋ ಪೂಜಾರಿ. ಎಷ್ಟೇ ಆದ್ರೂ ಪ್ರೇಮದ ಪೂಜಾರಿ ಅಲ್ಲವೇ ನೀನು? ಮನಸೋ ನಲ್ಲ ನಿನಗೆ ಬಿಡು ಮೌನ ಬಯಸಿರುವೆ, ಬಿಡು ಮೌನ ಬಯಸಿರುವೆ, ಮನಸೋತಿನ ದೇವರು ಪ್ರಸನ್ನನಾಗಿ ನಿನಗೆ ತನ್ನ ಪಾರ್ಶ್ವದಲ್ಲಿ ಸ್ಥಾನ ಕೊಟ್ಟಿರುವನು. ಸ್ವಾಮಿ, ಈ ಪ್ರಶಾಂತವಾದ ಮುಖಭಂಗಿಗೆ ನನ್ನಿಂದ ಏನಾದ್ರೂ ಅಪರಾಧವಾಯಿತು ಸ್ವಾಮಿ? ಪ್ರೇಯಸಿ, ಈ ದಿನ ಯುದ್ಧದಲ್ಲಿ ನಾನೊಂದು ಮಹತ್ ಕಾರ್ಯವನ್ನು ನಿರ್ವಹಿಸಬೇಕಾಗಿದೆ. ನಿನ್ನ ಪ್ರೇಮದ ಹಾರವಣಿಯನ್ನು ಸನ್ಮಾನಿಸಲು ನನಗೆ ಸಮಯವಿಲ್ಲ. ಉತ್ತರ 4 ದಿನಗಳು ಯುದ್ಧದಲ್ಲಿ ನಿರಂತರಾಗಿರು. ಈ ದಿನವಾದ ಕ್ಷಣ ಮಾತ್ರದಲ್ಲಿ ನನ್ನೊಡನೆ ನೀವು ಕಾಲ ಕಳೆಯಬಾರದೆ ಸ್ವಾಮಿ. ದೇವಿ, ಯುಧಿಷ್ಠ ರಾಜೇಂದ್ರನ ದ್ರೋಣನ ಚಕ್ರವ್ಯೂಹವನ್ನು ಭೇದಿಸುವುದಾಗಿ ಯುಧಿಷ್ಠ ರಾಜೇಂದ್ರನ ಅನುಮತಿಯನ್ನು ಪಡೆದು ಯುದ್ಧಕ್ಕೆ ಹೊರಟಿರುವನು. ನನ್ನನ್ನು ತಡೆಯಬೇಡ ಪ್ರೇಯಸಿ, ನಗುಮುಖದಿಂದ ಕಳುಹಿಸಿಕೊಡು. ಹಾಗಾದರೆ ಯುದ್ಧಕ್ಕೆ ಹೋಗಲೇಬೇಕಾದರೆ ನಿಮ್ಮ ಸಂಗಡ ನಾನು ಬರುವೆನು. ಆ ದಿನ ನಿಮ್ಮ ತಾಯಿಯವರು ಬಲರಾಮನ ಯುದ್ಧ ಮಾಡುವಾಗ ನಿಮ್ಮ ತಂದೆಗೆ ಹೋಗಿ ಸಹಾಯ ಮಾಡಿದರಂತೆ ನಾನು ಈಗ ಬಂದು ಸಹಾಯಕಳಾಗುವೆನು ಪ್ರಿಯ. ಆ ದಿನ ತಾಯಿಯು ಉಪಾಯವಿಲ್ಲದೆ ಅಸ್ತ್ರಧಾರಣ ಮಾಡಬೇಕಾಯಿತು. ಯುದ್ಧ ರಂಗವು ಸ್ತ್ರೀಯರಿಗೆ ಉಚಿತವಾದ ಸ್ಥಾನವಲ್ಲ. ಯುದ್ಧಕ್ಕೋಸ್ಕರ ಹೊಸ ಬಿಲ್ಲನ್ ತನ್ನದಿದೆ, ಒಮ್ಮೆ ಎದುರಿಸಲಿ ಸ್ವಾಮಿ. ಈ ನಿನ್ನ ಕೋಮಲವಾದ ಹಸ್ತಗಳಿಗೆ ಯೋಗ್ಯವಾದ ಕಾರ್ಯವಿದಲ್ಲ. ನಗರ ಸ್ವಾಮಿ, ಅದು ನಿನ್ನ ಸಖಿಯರು ತಂದಿರೋ ಹೂಗಳನ್ನು ಎಲೆಸು. ರೂಪಗೊಂಡ ರತಿ ಚಂಚಲ ಕಟಾಕ್ಷ ಬಾಣಗಳನ್ನು ಹೂಡು. ಮನ್ಮನಸಾಯಿನಿ, ನಿನ್ನ ಹೃದಯ ಮಧ್ಯದಲ್ಲಿ ನನಗೆ ಆಶ್ರಯವನ್ನು ಕೊಡು. ಒಂದೇ ಉಸಿರಿಗೆ ಎಷ್ಟು ಸುಳ್ಳಿನ ಮಾತುಗಳು ಸ್ವಾಮಿ ನಿಮ್ಮದು.
ಪ್ರೇರತ ಕೋಪವೇ ಆನಂದವಾಗಿದೆ ನಾ ಬೇಡುವೆ ನಾ ಬೇಡುವೆ ನಾ ನೀರೇ ಜನೇ ಪ್ರೇರತ ಕೋಪವೇ ಆನಂದವಾಗಿದೆ ನಾ ಬೇಡುವೆ ನಾ ಬೇಡುವೆ ನಾ ಕಾರುಣ್ಯಶೀಲೆ ಕೋಮಲೆ ಬಾಲೆ ಸಂಗ್ರಾಮ ಚಂದಿಹನ ಹೋಗುವೆ ಕಾರುಣ್ಯಶೀಲೆ ಕೋಮಲೆ ಬಾಲೆ ಸಂಗ್ರಾಮ ಚಂದಿಹನ ಹೋಗುವೆ ನೀರೇ ಜನೇ ಸೇರುತ್ತ ಗೋಪವೇ ಆನಂದವಾಗಿದೆ ನಾ ಬೇಡುವೆ ನಾ ಬೇಡುವೆ ನಾ ಬೇಡುವೆ ನಾರಿಯ ಲೋಪ ತಾಳಿಯ ಲೋಪ ನಾರಿಯ ಲೋಪ ತಾಳಿಯ ಲೋಪ ಸಂತಾನದಲ್ಲಿ ಚಾತುರ್ಯದೋರಿ ಸಂತಾನದಲ್ಲಿ ಚಾತುರ್ಯದೋರಿ ಸತಿ ವೀರ ಸತಿ ವೀರ ಸತಿ ಎಂಗಿ ಅನಾಥೋರಿಗೆ ಸಾಕಿ ವಿನೋದ ಸಂಚಾರನ ನಾಮನ್ನೆ ನಾನಿರುತ್ತಿ ಮಾದಿನ ಬಾಮಿನಿ ಕೋಪ ಸಾಕಿಂದ ರೂಪ ಬಾಮಿನಿ ಕೋಪ ಸಾಕಿಂದ ರೂಪ ಕಾರುಣ್ಯ ಸಂಪನ್ನ ಲಾವಣ್ಯ ಬೀರೆ. ಕಾರುಣ್ಯ ಸಂಪನ್ನ ಲಾವಣ್ಯ ಬೀರೆ. ವೀರಸತಿ ನೀ ವೀರಸತಿ ನೀ ವೀರಸತಿ ರಾರಾಧಿಸೆ. ನೀರೇ ಜನೇ ಸೇರುತ್ತ ಗೋಪವೇ ಆನಂದವಾಗಿದೆ ನಾ ಬೇಡುವೆ ನಾ ಬೇಡುವೆ ನಾ ಬೇಡುವೆ. ಇದು ಉಪವಾಸದ ಸಮಯವಲ್ಲ ಉತ್ತರ. ಘೋರ ಯುದ್ಧವು ಬಂದೊದಗಿದೆ. ಈಗಲೂ ನೀನು ನಗುತ್ತಿರುವೆ. ಪ್ರಪಂಚದಲ್ಲಿ ಸೃಷ್ಟಿಕರ್ತರಿಬ್ಬರೆಂದು ತೋರುವುದು. ಯುದ್ಧವನ್ನು ನಿರ್ಮಿಸಿದ ಹೃದಯಹೀನನಾದ ವಿಧಿಯೇ ಬೇರೆ. ಹಾಸ್ಯಮಯಿ ಹಾಸ್ಯಪ್ರಿಯೆ ಗಾನಮಹಿಯಾದ ಉತ್ತರೆಯನ್ನು ನಿರ್ಮಿಸಿದ ಕಲಾವಿದನಾದ ವಿಧಾತನೇ ಬೇರೆ. ಪರಸ್ಪರ ಸಂಬಂಧವಿಲ್ಲದ ಎರಡು ವಿಭಿನ್ನ ಪ್ರಪಂಚಗಳು. ಹಾಗಲ್ಲ ಸ್ವಾಮಿ, ನಿಜವನ್ನು ನಾನು ಹೇಳುವೆನು. ಒಬ್ಬ ವಿಧಾತನು ಒಬ್ಬ ಉತ್ತ ನಿರ್ಮಿಸುವನು. ಇಲ್ಲಿಯವರೆಗೂ ವೀರಸತಿ ವೀರಾಂಗನಿಯಾದ ಮತ್ತೊಂದು ಉತ್ತರೆಯನ್ನು ನೋಡಿದೆಯಾ? ಈಗ ವೀರಸತಿ ವೀರಾಂಗನಿಯಾದ ಉತ್ತರೆಯನ್ನು ನೋಡಿ ಯುದ್ಧವು ಕ್ಷತ್ರಿಯ ಧರ್ಮದ ಪಾಲನ್ನು ಮಾಡು ಸ್ವಾಮಿ. ಸಂತೋಷ ಚಿತ್ತಳಾಗಿ ನನ್ನನ್ನು ಕಳಿಸುವೆಯಾ? ನನಗೋಸ್ಕರ ಸ್ವಲ್ಪವೂ ದುಃಖಿಸುವುದಿಲ್ಲ ಎಂದು ಹೇಳು ಪ್ರೇಯಸಿ. ಇಲ್ಲ ಸ್ವಾಮಿ, ಪ್ರಚನ್ನವಾದ ದುಃಖವನ್ನು ಈ ನನ್ನ ಮನಸ್ಸೇ ಮರೆ ಮಾಡಿಕೊಂಡು ಮುಖದಲ್ಲಿ ಹರ್ಷವನ್ನು ಸೂಚಿಸುತ್ತಾ ಈ ನನ್ನ ಸ್ವಾಮಿಯನ್ನು ನಾನೇ ನನ್ನ ಕರ್ತವ್ಯವನ್ನು ನಾನೇ ಪಾಲಿಸುವನು ಸ್ವಾಮಿ. ನಾನು ನೋಡುತ್ತಿರುವುದು ಏನನ್ನೂ ಈಶ್ವರ. ಸ್ವರ್ಣದ ಪುತ್ಥಳಿಯಲ್ಲಿ ಶರಿಷದ ಮಾಧುರ್ಯ, ಸಂಪಿಗೆಯ ಗಂಧದಲ್ಲಿ ಮಲ್ಲಿಗೆಯ ಮಾಧುರ್ಯ. ಈ ಅಸಂಸಾರದ ದುಃಖ ಮಧ್ಯದಲ್ಲಿ ಸ್ವರ್ಗದ ಆನಂದ ಕೇಳಿ ಧನ್ಯೇ ಉತ್ತರೇ ಧನ್ಯೇ. ಆಯಾ ಅರ್ಥದಲ್ಲಿ ನೀನು ನಾರೀ ರತ್ನಳು. ನೀವು ಕ್ಷತ್ರಿಯ ರತ್ನರಲ್ಲವೇ? ಆ ಕೀರ್ತಿ ಗೌರವವಿಲ್ಲ ನಿಮ್ಮ ಸಂಪತ್ತಲ್ಲವೇ ಸ್ವಾಮಿ? ನಿಮಗಾವ ಗೌರವವೂ ಇಲ್ಲವೇ? ಏಕೋ ಎಂತ ಎಂತ ಜೊಂದಿಂದಿತು ಮನವು ಮೆಚ್ಚಿತು ತನುವು. ಏಕೋ ಕಾಡಿತು ಏಕೋ ಅರಿಯೆನು ಸವಿನೋಟ ಸುಖದ ಬಾಬಾ. ಎಂತ
ಪ್ರಾಣೇಶ್ವರಿ, ಪ್ರಾಣವಲ್ಲಭ, ಪ್ರಾಣವಲ್ಲಭಿ, ಅಣ್ಣಾಯಿತು ಪ್ರೇಮ. ಏಕೋ ಎಂತ ಜುಮ್ಮೆಂದಿತು ಮನವು, ಬೆಚ್ಚಿದು ಮನವು. ಏಕೋ ಕಾಲಿತು ಏಕೋ ಕಲಿಯಿತು ಲತೆಯನೋದ. ಸುಖದೋನು ಬಾಬ, ಸುಖದೋನು ಬಾಬ, ಸುಖದೋನು ಬಾಬ. ಉತ್ತರೆ ಸ್ವಾಮಿ, ಸಂತೋಷ ಚಿತ್ರಳಾಗಿ ನನ್ನನ್ನು ಕಳಿಸಿಕೊಡುವ. ಈ ದಿನ ಎಷ್ಟೊಂದು ಜನ ವೀರ ಮಾತೆಯರು, ವೀರ ಪತ್ನಿಯರು ತಮ್ಮ ಹೃದಯದ ದುಃಖ ವೇಗವನ್ನು ಅಡಗಿಸಿಕೊಂಡು ಕಣ್ಣೀರನ್ನು ದರಗುರುಳಿಸದೆ ಪತಿಪುತ್ರರಿಂದ ಬೀಳ್ಕೊಡುವರು. ಅವರಿಗಾವ ಗೌರವವೂ ಇಲ್ಲವೇ? ಇರುವುದು ಸ್ವಾಮಿ. ರಣರಂಗದಲ್ಲಿ ಕಾದಾಡುತ್ತಾ ಸ್ವಾಮಿ ಮಡಿದಾಗ ಆತನ ಗೌರವದಿಂದ ದರ್ಪಲ ಆಗದ ಮಡದಿಯಾರು. ಶತ್ರುವಿನ ಮಧ್ಯ ಪುತ್ರನ ಸಾಹಸವನ್ಯ ಮಾತುಗಳನ್ನು ಕೇಳಿ ಆನಂದ ಬಾಷ್ಪ ಸುರಿಸದ ಮಾತಿಯಾರು. ಈ ನನ್ನ ಪುರುಷನ ಗೌರವಿ ನಾರಿಯ ಜೀವನ ಸರ್ವಸ್ವಲ್ವಿ ಸ್ವಾಮಿ. ಹಾಗಾದರೆ ಈ ಕುರುಕ್ಷೇತ್ರ ಮಹಾಯುದ್ಧದಲ್ಲಿ ನಾನೊಂದು ವೇಳೆ ಪ್ರಾಣ ತ್ಯಾಗ ಮಾಡಿದರೆ ನನಗೋಸ್ಕರ ದುಃಖಿಸುವುದಿಲ್ಲ ಎಂದು ಹೇಳು ಪ್ರೇಯಸಿ. ಇಲ್ಲ ಸ್ವಾಮಿ, ನಿನ್ನ ಆಜ್ಞೆ ವಿರುದ್ಧ ಒಂದು ತೊಟ್ಟು ಕಂಬನಿ ಏನಾದರೂ ಭೂಮಿಗೆ ಬಿದ್ದರೆ ಈ ನನ್ನ ಕಣ್ಣುಗಳನ್ನು ಕಿತ್ತು ನಿನ್ನ ಚರಣಕ್ಕೆ ಅರ್ಪಿಸುವೆ. ಉತ್ತರ ವೀರಸತಿಯಲ್ಲವೇ? ಈ ಪತಿಯ ಆಜ್ಞೆ ಆ ದೇವರ ಆಜ್ಞೆಯಲ್ಲವೇ ಸ್ವಾಮಿ? ಇನ್ನು ನನಗೆ ಅನುಜ್ಞೆಯನ್ನು ಕೊಡು. ನೀನು ಹಾಕಿದ ಈ ಪ್ರೀತಿಯ ವಿಜಯ ಮಾಲೆಯಿಂದ ಭೂಷಿತನಾಗಿ ರಣರಂಗದಲ್ಲಿ ಬೆಳಗುವೆನು. ನನಗಿನ್ನೂ ಅಪಜಯವಿಲ್ಲ ಸ್ವಾಮಿ. ಅತ್ತೆಯವರು ಅಂತಃಪುರದಿಂದ ಇತ್ತಲೇ ಬರುತ್ತಿರುವರು ಸ್ವಾಮಿ. ಕುಮಾರ, ನಿನ್ನಂತಹ ವೀರ ಯೋಧನಿಗೆ ತ್ರಿಕಾಲದಲ್ಲೂ ಅಪಜಯವಿಲ್ಲ ಕಂದ. ಅಮ್ಮ, ಕುಮಾರ, ಅಮ್ಮ, ನಿಮ್ಮ ಆಶೀರ್ವಾದವು ಸದಾ ನನ್ನನ್ನು ರಕ್ಷಿಸಲಿ. ನನಗೆ ಯುದ್ಧಕ್ಕೆ ಹೋಗಲು ಅನುಮತಿಯನ್ನು ಕೊಡಿ. ಕುಮಾರ, ಈ ದಿನ ದ್ರೋಣನ ಸಭೆಯಲ್ಲಿ ಪಾಂಡವರ ಸಭೆಯಲ್ಲಿ ದ್ರೋಣನ ಚಕ್ರ ವ್ಯೂಹವನ್ನು ಭೇದಿಸುವುದಾಗಿ ಪ್ರತಿಜ್ಞೆ ಮಾಡಿರುವಂತೆ ನಿಜವೇ ಕಂದ? ಹೌದು ತಾಯಿ. ಇಂದು ನಾನು ಸುಭದ್ರಾ ದೇವಿಯು ವೀರಮಾತೆ ಎಂಬುದನ್ನು ಈ ಜಗತ್ತಿಗೆ ತಿಳಿಸುವೆನು. ನನ್ನ ಅಸಪ ಸಾಹಸದಿಂದ ಆಚಾರ್ಯ ದ್ರೋಣನು ಸ್ತಂಭಿತರಾಗುವನು. ನನ್ನನ್ನು ಹರಸೂ ಮಾತಾ. ಆಗಲಿ ಕಂದ. ಈ ತಾಯಿಯ ಪ್ರೇಮವು, ತಂದೆಯ ಶೌರ್ಯವು, ಶ್ರೀಕೃಷ್ಣನ ಮಹಿಮೆಯು, ಪಾಂಡುನಂದನರ ಆಶೀರ್ವಾದವು, ಈ ಮುದ್ದು ಉತ್ತರೆ ಸೌಭಾಗ್ಯವು ನಿನ್ನನ್ನು ಎಡಬಿಡದೆ ಕಾಪಾಡಿ ಕಂದ. ಹೋಗಿ ಬಾ ಕುಮಾರ, ಜಯಶಾಲಿಯಾಗಿ ಹಿಂತಿರುಗಿ ಬಾ ಮಗನೇ. ಅನುಗ್ರಹಿತನಾದನು ತಾಯಿ. ನಿಮ್ಮ ಆಶೀರ್ವಾದದ ಮಹಿಮೆಯಿಂದ ದ್ರೋಣನ ಚಕ್ರವ್ಯೂಹವನ್ನು ಹಾಟದ ಮಣ್ಣಿನ ಕೊಳೆಯಲ್ಲಿ ಭೇದಿಸಿಕೊಳ್ಳುತ್ತೇನೆ. ಉತ್ತರ, ಸ್ವಾಮಿ, ನನ್ನನ್ನು ನಗು ನಗುತ್ತಾ ಬೀಳ್ಕೊಡು. ಅಮ್ಮ, ನೋವೇನೆಂಬುದನ್ನು ಅರಿಯದ ಈ ನನ್ನ ಮುದ್ದು ಮಲ್ಲಿಗೆಯನ್ನು ನಿನ್ನ ಕೈಯಲ್ಲಿಡುವೆನು. ಅದು ಇಂದಿನ ದುರ್ಬರ ಸಂದೇಶದಿಂದ ಅದು ಸುರದಿರಲಿ. ಇಂದಿನ ನನ್ನ ಮಹತ್ ಸಾಹಸದಲ್ಲಿ ನಾನೊಂದು ವೇಳೆ ಅಭದ್ರವನ್ನು ನುಡಿಯಬೇಡ ಕಂದ. ಯುದ್ಧ ಭೂಮಿಯು ವೀರ ಯೋಧನಿಗೆ ತಾಯಿಯ ಮಡಿಲಂತೆ, ಶಸ್ತ್ರಾಸ್ತ್ರಗಳು ಒಡಹುಟ್ಟಿದ ಬಂಧುಗಳಂತೆ, ಕೀರ್ತಿಯು ನೆಚ್ಚಿನ ನೆಂಟನಂತೆ. ಅವನು ತನ್ನ ಬದುಕನ್ನು ಸಾವು ಬದುಕು ಎಂಬ ಅಳತೆಗೋಳಿನಿಂದ ಅಲಿಯುವನು. ಆದರೆ ಅಂಜಿ ನಿರಾಶನಾಗುವುದಿಲ್ಲ. ಹೋಗಿ ಬಾ ಕುಮಾರ, ಜಯಶಾಲಿಯಾಗಿ ಹಿಂತಿರುಗಿ ಬಾ. ನಾನಿನ್ನು ಹೊರಡುತ್ತೇನೆ. ಚಕ್ರ, ಸರ್ವನಾಶ ಆತ ನೋಡ ಆಚಾರ್ಯರೇ, ಕುಮಾರನಾದ ಲಕ್ಷಣನು ಆತನಾದನು. ಕುಮಾರನಾದ ಲಕ್ಷಣನು ನಮ್ಮನ್ನು ತೇಲಿಸಿ ಹೋದನು. ಹತನಾದನು. ಹತನಾದನು. ನಡೆಯಿರಿ. ಕುಮಾರನ ಮರಣಕ್ಕೆ ಕಾರಣನಾದ ಆ ಅಭಿಮನ್ಯುವನ್ನು ನಾವೆಲ್ಲರೂ ಸೇರಿ ಸಂಹಾರ ಮಾಡೋಣ. ಎಲ್ಲರೂ ಸೇರಿ ಒಬ್ಬರ ಮೇಲೆ ಆಕ್ರಮಣ ಮಾಡುವುದು ಇದು ನ್ಯಾಯವೇ? ಇದು ಧರ್ಮಯುದ್ಧವಲ್ಲ. ಯುದ್ಧ ರಂಗದಲ್ಲಿ ಧರ್ಮ ಅಧರ್ಮಗಳ ಗೊಡವೆ ಏಕೆ? ಆಚಾರ್ಯ ದ್ರೋಣರು ಇದಕ್ಕೆ ಒಪ್ಪುವುದಿಲ್ಲ. ಏಕೆ ಒಪ್ಪುವುದಿಲ್ಲ? ಒಬ್ಬ ಬಾಲಕನ ಒದಗಿ
ಮೃದು ಹೃದಯರಾದ ಬ್ರಾಹ್ಮಣನು ಈ ಮಹಾಯುದ್ಧದ ಸೇನಾಧಿಪತ್ಯವನ್ನು ವಹಿಸುವುದು ಸಾಧ್ಯವೇ? ಯುದ್ಧ ಕ್ಷೇತ್ರವು ಯುದ್ಧ ಸೂಕ್ಷ್ಮಗಳನ್ನು ವಿವೇಚಿಸುವ ವಿದ್ಯುತ್ ಸಭೆಯಲ್ಲ. ಪರ್ವತದಡಿಯಲ್ಲಿ ತಂಗಾಳಿಗೆ ಸ್ಥಾನವೆಲ್ಲಿಯುವುದು? ಯುದ್ಧವು ಹಿಂಸೋನ್ನತಳಾದ ಅಂಧರಕ್ಷಸಿ ಅವಳಿಗೆ ಧರ್ಮ ನೀತಿ ವಿವೇಕಗಳಿಗೆ ಮೃತ ಸ್ವರೂಪಳು. ಅವಳಿಗೆ ನೀತಿ ಸ್ತ್ರೀ ಪುರುಷರೆಂಬ ಭೇದವಿಲ್ಲ, ಬಾಲವೃದ್ಧರೆಂಬ ವಿವೇಚನೆಯೂ ಇಲ್ಲ. ಯಾವುದಾದರೂ ಒಂದು ಉಪಾಯದಿಂದ ಶತ್ರುವನ್ನು ವಧಿಸುವುದೇ ಯುದ್ಧದ ಸಾಮಾನ್ಯ ನೀತಿ. ಹೌದಾ? ಅದನ್ನು ಇದು ನನ್ನ ಆಜ್ಞೆ. ಆ ಅಭಿಮನು ನೀವೆಲ್ಲರೂ ಸೇರಿ ಬಂಧಿಸೆ. ಆಹಾ, ಎಂತಹ ಅಧರ್ಮ ಅತ್ಯಾಚಾರವಿದು! ಹೇ ಜಗದೀಶ್ವರ, ಧರ್ಮ ಸ್ವರೂಪ, ನೀನಿದಕ್ಕೆ ಸಾಕ್ಷಿ. ಕೌರವರ ಅನ್ನದಿಂದ ಪರಿಶಿಷ್ಟರಾದ ಪುರುಷರೇ 2 ಹಿಡಿ ಅನ್ನದ ಸಲುವಾಗಿ ಧರ್ಮ ನೀತಿ ಮತ್ತು ಮನುಷ್ಯತ್ವಕ್ಕೆ ತಿಲಾಂಜಲಿ ಕೊಟ್ಟಿರ. ನನ್ನ ರಥವು ಭಂಗವಾಯಿತು, ಧನುಷು ಮುರಿಯಿತು, ಬತ್ತಳಿಕೆ ಬರಿದಾಯಿತು. ಈ ಚಕ್ರದ ಹೊರತಾಗಿ ಮತ್ತಾವ ಆಯುಧವು ನನ್ನ ಕೈಯಲ್ಲಿಲ್ಲ. ಇಂತಹ ನನ್ನನ್ನು ನೀವೇಳು ಜನ ಮಹಾರಥಿಗರು, ವೀರಾದಿ ವೀರರು ಏಕಕಾಲದಲ್ಲಿ ಆಕ್ರಮಣ ಮಾಡುವಿರಾ? ಧಿಕ್ಕಾರವಿರಲಿ ಈ ನಿಮ್ಮ ಹುಟ್ಟನೆಗೆ. ಕೌರವ ಪಕ್ಷದ ವೀರರಿಗೊಪ್ಪದು. ನೀವು ವೀರರಲ್ಲ, ಕುರು ಸೈನ್ಯದ ಕಳಂಕ ಸ್ವರೂಪ. ಕ್ಷತ್ರಿಯ ಧರ್ಮದ ಸಪ್ತ ಅಭಿಶಾಪ ನಿಮ್ಮಲ್ಲಿ ಒಂದು ಅಣುವಿನಷ್ಟು ಉಳಿದಿದ್ದರೂ ಬನ್ನಿ, ಒಬ್ಬೊಬ್ಬರಾಗಿ ಬನ್ನಿ. ನಿರಾಯುಧನಾದರೂ ನಿಮ್ಮೊಡನೆ ಹೋರಾಡುವೆನು. ಆದರೆ ಈ ಅಮಾನುಷ ಅತ್ಯಾಚಾರ ಬೇಕೆ? ಆಕ್ರಮಣ ಮಾಡಿ ಬಂಧಿಸಲ್ಪಟ್ಟ ಚಕ್ರದ ಮರದಿಂದ ಮುಂದಕ್ಕೆ ಓಡುವೆ ಏಕೆ? ಹಾಗಾದರೆ ಇದರ ಮಹಿಮೆಯನ್ನು ನಿಮಗೆ ತೋರಿಸುವೆನು. ನೀನು ಮುಂದಿನಿಂದವನೇ, ನಾನು ಹಿಂದಿನಿಂದವನೇ ಇರ್ತೇನೆ. ಅಭಿಮನ್ಯು ಮಾಡಲು ಈ ಸೈನ್ಯವೊಬ್ಬನಿರುವನು. ನಿನ್ನ ವಂಚನೆಯಿಂದ ವಿರೋಚಿತವಾದ ಯುದ್ಧವನ್ನು ಕಟುಕನ ಹಿಂಸೆಯಂತೆ ಕ್ರಿಯೆಯಂತೆ ಹೀನವಾಗಿ ಮಾಡಿದೆ. ಹೇ ವಿಧಾತ, ನೀನು ನನ್ನಲ್ಲಿ ಪರಮುಖನಾದೆಯಾ? ಘೋರ ನರಕವೊಂದನ್ನು ರಚಿಸಲು ಇಷ್ಟೊಂದು ಅಭಿಸಿಂದೆ ಹೇಗೆ? ಬನ್ನಿ ಬನ್ನಿ, ಯುದ್ಧಕ್ಕೆ ಬನ್ನಿ. ಮುಷ್ಟಿ ಯುದ್ಧಕ್ಕೆ ತೊಡಗಿದರೆ ನೀ ಖಂಡಿತವಾಗಿ ಸೋಲುವೆ. ದುಶ್ಯಾಸನ, ಈ ಗದೆಯಿಂದ ಹೊಡೆ, ನಾನು ಹಿಂದಿನಿಂದ ಹೊಡೆಯುತ್ತೇನೆ. ಅಯ್ಯೋ ದೈವವೇ, ನೀನು ನನ್ನಲ್ಲಿ ಪರನ್ಮುಖನಾದೆಯಾ? ಆಚಾರ್ಯ ತಂದೆಗೆ ಅಸ್ತ್ರ ಶಿಕ್ಷಣ ಕೊಟ್ಟ ಗುರು, ಕೌರವ ದಳಪತಿ, ಬ್ರಾಹ್ಮಣ ತಿಲಕ, ನಿನ್ನ ಸೇನಾಧಿಪತ್ಯದಲ್ಲಿ ಇಂತಹ ಅನರ್ಥವಾಯಿತೆ. ಕ್ಷತ್ರಿಯೋಚಿತವಾದ ಆಶೋತ್ರಗಳಿಂದ ವಂಚಿತನಾಗಿ ಈ ನವತಾರುಣ್ಯದಲ್ಲಿ ಅಧರ್ಮ ಯುದ್ಧದಲ್ಲಿ ಪರಾಜಯ ಹೊಂದಲು ನಾನು ದುಃಖಿಸುತ್ತಿಲ್ಲ. ಆದರೆ ನಿಮ್ಮ ಈ ಅಧಂಪತನವನ್ನು ನೋಡಿ ನನ್ನ ಹೃದಯವು ಕಂಪಿಸುವುದು. ಹೇ ಈಶ್ವರ,
ಸುಭದ್ರಾ, ಅಣ್ಣ, ನನ್ನ ಮುದ್ದಿನ ಮಗನಲ್ಲಿ ನಿನ್ನ ಪ್ರೀತಿಯ ಅಳಿಯನೆಲ್ಲಿ ಅಣ್ಣ? ಉತ್ತರ ಸೌಭಾಗ್ಯವು ಏನಾಯಿತಣ್ಣ? ಸುಭದ್ರಾ, ಪ್ರಾಜ್ಞಳಾದ ನೀನು ಪಾಮರಾತ್ರಿಯಂತೆ ಹೀಗೆ ಅಳುವುದೇ? ಕುಮಾರನು ರಣರಂಗದಲ್ಲಿ ಕ್ಷತ್ರಿ ದರ್ಭದಿಂದ ಹೋರಾಡಿ ಮಡಿದನು. ಕುಮಾರ, ಅಣ್ಣ, ಈ ದಿನ ಪ್ರಾತಃ ಕಾಲದಲ್ಲಿ ನನ್ನ ಕುಮಾರಿಗೆ ಆಡಿದ ಶುಭ ಕಾಮನೆಗಳೆಲ್ಲವೂ ವ್ಯರ್ಥವಾಯಿತೆ. ತಂಗಿ, ಧರ್ಮ ಯುದ್ಧದಲ್ಲಿ ಅಭಿಮಾನಿಗೂ ಎಂದಿಗೂ ಪರಾಜಯವಿಲ್ಲ. ಏನು ಹೇಳಲಿ, ಕುಮಾರನು ಅಧರ್ಮ ಯುದ್ಧದಲ್ಲಿ ಹತನಾದನು. ಅಣ್ಣ, ಕುರುಕ್ಷೇತ್ರ ಮಹಾಯುದ್ಧದಲ್ಲಿ ನೀನಿದ್ದೀಯೋ ಅಧರ್ಮದ ಕಾಳಸರ್ಪವೂ ತಲೆ ಎತ್ತಿ ಮೆರೆಯುತ್ತೆ ಅಣ್ಣ. ಸುಭದ್ರಾ, ನೀನೇ ನೋಡುವಂತೆ ಆ ಅಭಿಮಾನಿಯು ಕೊಂದ ಆ ಪಾಪಿಗಳ ದುರ್ಮರಣವನ್ನ ಶ್ರೀಕೃಷ್ಣನ ಶಪಥವನ್ನು ಭಂಗ ಮಾಡಿ ಚಕ್ರವನ್ನು ಉಪಯೋಗಿಸಲು ಸಿದ್ಧನಾಗಿರುವು. ಅಣ್ಣ, ಏನಿನ ಚಕ್ರವು ನನ್ನ ಕುಮಾರನನ್ನು ಪುನಃ ತಂದುಕೊಡಬಲ್ಲದೆ? ಸುಭದ್ರಾ, ಸುಭದ್ರಾ ತಂಗಿ, ವಿಧಿನೇಮಕ್ಕೆ ಮರಗಿ ಬಲವಿ ಮರುಳಿ ವಿಧಿನೇಮಕ್ಕೆ ಮರಗಿ ಬಲವಿ ಮರುಳಿ ಮಮತೆಯ ಮೈ ಮಿದು ಪ್ರಾಂತಿಯ ಬಿಡಾದಿರು ಮಮತೆಯ ಮೈ ಮಿದು ಪ್ರಾಂತಿಯ ಬಿಡಾದಿರು ಬಾಲನ ಮರಣ ಭೀಕರಾದ ಋಣ ಬಾಲನ ಮರಣ ಭೀಕರಾದ ಋಣ ಬರ್ಪಿದು ಕಾರಣ ಇಳಿ ಭುವಿಯ ಋಣ ಬರ್ಪಿದು ಕಾರಣ ಇಳಿ ಭುವಿಯ ಋಣ ವಿಧಿ ನೇಮಕ್ಕೆ ಮರಳಿ 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 ಜನನ ಮರಣಕ್ಕೆ ಬಂದಿತ ಮಾನವ ಜನನ ಮರಣಕ್ಕೆ ಬಂದಿತ ಮಾನವ ನೀರಿತು ಕಾರ್ಯ ರೋಧಿಸಲೇತಕ್ಕೆ ನೀರಿತು ಕಾರ್ಯ ರೋಧಿಸಲೇತಕ್ಕೆ ವಿಧಿ ನೇಮಕ್ಕೆ ಮರಳಿ ಪಲವಿ ಮರುಳಿ ಮರಳಿ ಪಲವಿ ಮರುಳಿ ಮರಳಿ ಪಲವಿ ಮರುಳಿ. ಸುಭದ್ರಾ, ಅಣ್ಣ, ಕ್ಷತ್ರಿಯ ದರ್ಪದಿಂದ ತಲೆ ಎತ್ತು ನಡಿ. ಪ್ರಾಣೇಶ್ವರ, ಸುಭದ್ರ, ಸ್ವಾಮಿ, ಏಕೆ ಸುಭದ್ರ ಹಾಡುತ್ತಿರುವೆ? ಅಭಿಮಾನ್ಯ ಸಲುವಾಗಿಯೇ ನಮ್ಮನ್ನು ತ್ಯಜಿಸಿ ಈರ ಸ್ವರ್ಗವನ್ನು ಪಡೆದನು ಸುಭದ್ರ. ಅಯ್ಯೋ ಕುಮಾರ, ಪ್ರಾಣೇಶ್ವರ, ಪ್ರಾಣೇಶ್ವರಿ, ಪ್ರಾಣೇಶ್ವರ, ನಿನ್ನೊಡನೆಯೋ ನಾನು ಒಡವೆನು. ನಮ್ಮ ರೋದನ ಆಕಾರದಿಂದ ಜಗತ್ತಿನ ಸೃಷ್ಟಿಯು ದಯಿಸುವಂತೆ ಮಾಡೋಣ. ನಮ್ಮ ಹೀರಪುತ್ರನು ನಿನ್ನ ಏಕಾದ ಅಮಯವನ್ಯನು ಹತನಾದನು ಯುದ್ಧದಲ್ಲಿ. ತರಣಿದ
ತರಳನ ಮನಕರದೆ ತರಳಿದ ದೂರಕ್ಕೆ ತರಳನ ಮನಕರದೆ ಸುಳ್ಳರು ರಚಿಸಿದ ಚರಮಹನರ ಸುಳ್ಳರು ರಚಿಸಿದ ಚರಮಹನರ ಸುರಳಕ್ಕೆ ದೂರಕ್ಕೆ ತರಳನ ಮನಕರದೆ ತರಳನ ಮನಕರದೆ ಅಪರಾಧವ ಹರಿಯದ ಸುಖನ ತರ ಅಪರಾಧವ ಹರಿಯದ ಸುಖನ ಈ ಪರಿ ಮರೆಯಲಿನ ಉತ್ತರ ಈ ಪರಿ ಮರೆಯಲಿನ ಅಗಟ ಈ ಪರಿ ಸೋದನೆಯ ಅಪರಾಧವ ಅರಿಯದೆ ಸುತನ ಈ ಪರಿ ಮರೆಯಲಿನ ದೊರೆಯಲಗಂತೂ ತನು ಮನಗೊಳಿಬೆ ದೊರೆಯಲಗಂತೂ ತನು ಮನಗೊಳಿಬೆ ಅನಯನ ಮರೆತಿರುವೆ ಪರಿಶೋಧನೆಯೋ ವಿಧಿ ಏತರ ಶೋಧನೆಯೋ ವಿಧಿ ಎಳ್ಳಿದ ದೂರಕ್ಕೆ ತರಳನ ಮನಕರದೆ ಸುರುಳರು ರಚಿಸಿದ ಚರಮಚರದೋಡು ತರಳಿದ ದೂರಕ್ಕೆ ತರಳನ ಮನಕರದೆ ತರಳನ ಮನಕರದೆ ದುರ್ಭಾಗ್ಯನಾದ ನಾನು ಆತನ ರಕ್ಷಣೆಗೆ ಒಂದು ಕಿರುಬೆಳ್ಳನ್ನು ಎತ್ತಲು ಸಕ್ತನಾಗಲಿಲ್ಲವಲ್ಲ. ಪರಮೇಶ್ವರ, ನನ್ನ ಗಾಂಡಿವದ ಕೌಶಲ್ಯವು ಏನಾಯಿತು ಪರಮಾತ್ಮ? ನನ್ನ ಯಾವ ಪಾಪಕ್ಕಾಗಿ ಸೈನ್ಯವನಿಗಿಂತ ವರವನ್ನು ಕೊಟ್ಟೆ ಪರಮಾತ್ಮ? ಸ್ಥಿರನಾಗು ಅರ್ಜುನ, ಸ್ಥಿರನಾಗು. ನೀನು ಆದರ್ಶ ಮಾನವನು. ಈ ದೌರ್ಬಲ್ಯವು ನಿನಗೆ ಶೋಭಿಸದು. ಪರಮಾತ್ಮ, ಮಾನವನು ಇಷ್ಟೊಂದು ದುಃಖವನ್ನು ಸಹಿಸದು ಹೇಗೆ ಪರಮಾತ್ಮ? ಅತ್ತ ನೋಡು, ಬಳಿಕ ನನ್ನನ್ನು ಸ್ಥಿರವಾಗುವಂತೆ ಹೇಳು ಪರಮಾತ್ಮ. ಕಣ್ಣುಗಳಿಂದ ನನ್ನನ್ನು ನೋಡುತ್ತಿರುವೆ. ಅಳುತ್ತಿಲ್ಲ, ನಾನು ಅಳುತ್ತಿಲ್ಲ. ಶಾಂತಳಾಗು ಪುತ್ರಿ, ಶಾಂತಳಾಗು. ಅಯ್ಯೋ, ಇದನ್ನು ನೋಡುವ ಕಣ್ಣುಗಳು ಹಿಂಗು ಹೋಗಬಾರದೆ. ಸಮಾಧಾನ ಒಂದು ಅರ್ಜುನ. ಸಹಿಸಲಾರೆನು, ಸಹಿಸಲಾರೆನು. ಈ ಬೇಗೆಯನ್ನು ಸಹಿಸಲಾರೆನು ಪರಮಾತ್ಮ, ಈ ಬೇಗೆಯನ್ನು ಸಹಿಸಲಾರೆನು. ಪರಮಾತ್ಮ, ಅಧರ್ಮವು ಕಾಲ ಸರ್ಪದಂತೆ ಕಾಲ ಎತ್ತಿರುವುದು. ಅದನ್ನು ನಾಶ ಮಾಡದ ಹೊರತು ಧರ್ಮ ಸ್ಥಾಪನೆ ಆಗುವುದಿಲ್ಲ ಪರಮಾತ್ಮ, ಸ್ಥಾಪನೆ ಆಗುವುದಿಲ್ಲ. ಸರಿಯಾಗಿ ಹೇಳಿದೆ ಕ್ಷತ್ರಿಯನಂದಿನಿ. ಕೇಳಿರಿ ಭಾರತ ವೀರರೆಲ್ಲರೂ ಈ ಅರ್ಜುನನ ಭೀಕರ ಶಪಥವನ್ನು. ನಾಳೆ ಸೂರ್ಯನ ಮುಳುಗುವುದರೊಳಗಾಗಿ ಸೈನ್ಯವನನ್ನು ಸಂಹರಿಸುವೆನು. ಒಂದು ವೇಳೆ ಸಂಹರಿಸ ಅಸತ್ತನಾದರೆ, ಆ ಸೈನ್ಯವನ್ನು ಜೀವಿಸಿದೆ ಆದರೆ
ಸೂರ್ಯನ ಹಸ್ತಗತನಾದರೆ ನಾನು ಅಗ್ನಿಯಲ್ಲಿ ಬಿದ್ದು ಪ್ರಾಣತ್ಯಾಗವನ್ನು ಮಾಡಿಕೊಳ್ಳುವೆನು. ಇದೇ ನನ್ನ ಪ್ರತಿಜ್ಞೆ ಪರಮಾತ್ಮ. ಎಂಥ ಕಠಿಣವಾದ ಪ್ರತಿಜ್ಞೆ ಪಾರ್ಥ. ಆದರೆ ಏನು ಮಾಡುವುದು, ಆ ಪಾಪಿಗಳಿಗೆ ದಂಡ ವಿಧಾನ ಮಾಡಲೇಬೇಕು. ಪರಮಾತ್ಮ, ಇನ್ನು ನನಗೆ ಆಜ್ಞೆಯನ್ನು ಕೊಡು. ನನ್ನ ಸ್ವಾಮಿಯ ದೇವನು ನನ್ನ ತೊಡೆಯ ಮೇಲೆ ಇಟ್ಟುಕೊಂಡು ಪ್ರಾಣ ತ್ಯಾಗ ಮಾಡುವೆನು. ಪುತ್ರಿ, ಶಾಂತಳಾಗು. ಭರತ ವಂಶದ ಭವಿಷ್ಯ ಸಂತಾನವು ತನ್ನ ಗರ್ಭದಲ್ಲಿ ಧರಿಸುವೆ. ಗರ್ಭವತಿಯರು ಚಿತೆಯನ್ನು ಏರುವುದು ಧರ್ಮನಿಷಿದ್ಧ. ಹಾಗಾದ ನನ್ನ ಗತಿ ಏನು? ಪುತ್ರಿ, ಇಹ ಲೋಕದಲ್ಲಿ ತನ್ನ ಕರ್ತವ್ಯವನ್ನು ಮುಗಿಸಿ ಪರಲೋಕದಲ್ಲಿ ನಿನ್ನ ಪತಿಯನ್ನು ಸಾನ್ನಿಧ್ಯವನ್ನು ಪಡೆಯುವೆ. ಹಾಗೆ ಅರ್ಧಗಳಿಗೆ ಮಾತ್ರ ಉಳಿದಿರುವುದು. ಈ ಅಲ್ಪಾವಸ್ಥೆಯಲ್ಲಿ ಸೂರ್ಯಾಸ್ತಕ್ಕೆ ಇನ್ನು ಅರ್ಧಗಳಿಗೆ ಮಾತ್ರ ಉಳಿದಿರುವುದು. ಈ ಅಲ್ಪಾವಸರದಲ್ಲಿ ದ್ರೋಣಾಚಾರ್ಯರಿಂದ ರಕ್ಷಿತನಾದ ಸೈಂಧವನ ತಲೆಯು ಭೂಮಿಗೆ ಬೀಳಬೇಕು. ಯೋಗಮಾಯಿ, ಜಾಗೃತಳಾಗು. ರಾಶಿ ರಾಶಿ ಅಂಧಕಾರವನ್ನಲ್ಲಿ ಪಸರಿಸಲಿ. ಕ್ಷಣಕಾಲ ಜಗತ್ತು ಕತ್ತಲೆಯಿಂದ ಕೂಡಲಿ. ಸೂರ್ಯನ ಹಸ್ತಂಗತನಾಯಿತು. ಎಲ್ಲೆಲ್ಲಿಯೂ ಅಂಧಕಾರವು ಕವಿತಿದೆ. ಇದು ಕೇವಲ ಜಗತ್ತಿನ ಅಂಧಕಾರವಲ್ಲ, ಅರ್ಜುನನ ಜೀವನದ ಅಂಧಕಾರ. ನನ್ನ ಪ್ರತಿಜ್ಞೆಯು ಭಂಗವಾಯಿತು. ಆದರೆ ಶ್ರೀಕೃಷ್ಣನಲ್ಲಿ, ವಾಸುದೇವನಲ್ಲಿ, ಅಂಧಕಾರದಲ್ಲಿಯೂ ಶ್ರೀಕೃಷ್ಣನ ನೋಡಬೇಕೆಂದು ಒಂದು ಸಾರಿ ಆಸೆಯನ್ನು ಹುಟ್ಟುತ್ತಿರುವುದಲ್ಲ. ಪರಮಾತ್ಮ, ಎಲ್ಲಿರುವೆ? ಎಲ್ಲಿರುವೆ ಮಹಾದೇವ ದೇವ?
ನನ್ನ ಬಂಧುವೆ ಅಂತಿಮ ಕಾಲದಿ ರವಿತಾ ಸೇರಿದ ಪಶ್ಚಿಮದಿ ಧರೆಗೆ ತನ್ನ ಪಂಥ ಯಾತವಾಯಿತು ಇಂದು ಪಾರ್ಥನ ಪಂಥ ಯಾತವಾಯಿತು ಇಂದು ನೀಗುವೆ ತನುವ ಚಿತೆಯೊಳಗಿನ ನೀಗುವೆ ತನುವ ಚಿತೆಯೊಳಗಿನ ನಿರುವೆ ಮಾಧವ ದೇವ ಪರಮ ಸಪ್ತನಾಗಿ ನಿಂತಿರುವೆ ಬಾ ಬಾ ನನ್ನ ಚಿತೆಯನ್ನು ಉರಿಸು ಬಾ ಪರಮಾತ್ಮ. ಏನು? ನಾನು ನಿನ್ನ ಚಿತೆಯನ್ನು ಹೊರಿಸುವುದೇ? ಅರ್ಜುನನ ಹಣಬರಹದಲ್ಲಿ ಅಂತ ಪುಣ್ಯವು ಬರೆದಿದ್ದರೆ ಹೇಗಾಗಬಾರದು ಪರಮಾತ್ಮ? ಅರ್ಜುನನನ್ನು ಕೇಳು. ಅರ್ಜುನ, ನೀ ವೀರದ ಸರಿ, ಪ್ರತಿನಿತ್ಯ ಅಗ್ನಿಲೆ ಪ್ರಾಣ ತ್ಯಾಗ ಮಾಡು, ಇನ್ನು 3 ಲೋಕವೇ ಹೊಗಳುವುದು. ಅದಕ್ಕಿಷ್ಟೊಂದು ಅವಸರವೇ ಸಿಂಧು ರಾಜ? ಅರ್ಜುನನು ಪ್ರತಿಜ್ಞೆಯಂತೆ ನಡೆಯುತ್ತಾನೆ. ಅರ್ಜುನ, ನಿನ್ನ ದಾರಿದೀಪ ಬೆಳಗಲಿ. ಒಂದು ಸಾರಿ ದೃಷ್ಟಿಸಿ ನೋಡು. ನಿನ್ನ ಪ್ರಹರ ಹಸ್ತವು ದೀಪ್ತವಾದ ದೂರದ ಬೆಳಕಿನಂತೆ ಬೆಳಗಲಿ. ಇದೇನು? ನನ್ನ ತಲೆಯು ತಿರುಗುತ್ತಿರುವುದು, ನನ್ನ ತಲೆಯು ತಿರುಗುತ್ತಿರುವುದು. ಸರ್ವನಾಶ, ಸರ್ವನಾಶ. ಓಡು ಸಿಂಧು, ಓಡು. ರಾಜ, ಓಡು, ಓಡು. ಸೈಂಧವನ ವಧೆ ಮಾಡು. ಸೈಂಧವನ ವಧೆ ಹೊರತು ಸೂರ್ಯನು ಹಸ್ತಗತನವಾಗುವುದಿಲ್ಲ. ಬೇಗ ಬಾಣವನ್ನು ಪ್ರಯೋಗ ಮಾಡು. ಕರ್ಣನು ಹಿತ್ತಗೆ ಬರುತ್ತಿರುವನು. ಕರ್ಣನನ್ನು ವಧಿಸು. ಬೇಗ ಬಾಣವನ್ನು ಪ್ರಯೋಗ ಮಾಡು. ಆಗ್ಬೋದು ಪರಮಾತ್ಮ. ಅರ್ಜುನ, ಸ್ವಲ್ಪ ತಾಳು, ರಥವನ್ನು ಮೇಲಕ್ಕೆತ್ತುವೆನು. ಅರ್ಜುನ, ಈ ಸಮಯವನ್ನು ಬಿಟ್ಟರೆ ಇನ್ನು ಯಾವಾಗಲೂ ಸಾಧ್ಯವಿಲ್ಲ. ಕರ್ಣನನ್ನು ವಧಿಸು. ಆಗಬಹುದು ಪರಮಾತ್ಮ. ನಾನು ಬಿಟ್ಟ ಬಾಣವು ಉಮ್ಮಳೆ ಆಗಿರುವುದಲ್ಲ, ಈತನ ಜನ್ಮ ವೃತ್ತಾಂತವನ್ನು ತಿಳಿಸಲಾರೆಯ ಪರಮಾತ್ಮ. ಅರ್ಜುನ, ಕರ್ಣನ ದಾನ ಧರ್ಮ ನಿಷ್ಠೆಯು ಅವನ ತಲೆ ಕಾಯುತ್ತಿರುವುದು. ಅದು ನಿನ್ನಿಂದ ಸಾಧ್ಯವಿಲ್ಲ. ಅರ್ಜುನ, ಕರ್ಣನನ್ನು ವಧಿಸಲು ನನ್ನ ಮಾತ್ರ ಸಾಧ್ಯ. ಸ್ವಲ್ಪ ಕಾಲ ಸುಮ್ಮನಿರು. ಆಗಬಹುದು ಪರಮಾತ್ಮ. ಅಯ್ಯ ಅಯ್ಯ ಅಯ್ಯ, ಇಲ್ಲಿ ಕರ್ಣನೆಂಬವನು ಯಾರು? ಸ್ವಾಮಿ, ಕರ್ಣನೆಂಬುವನು ನಾನೇ. ಅಯ್ಯ. ನನ್ನಿಂದ ನಿಮಗೆ ಏನಾಗಬೇಕು? ಅಯ್ಯ ಅಯ್ಯ, ಏನಾದರೂ ದಾನವಾಗಿ ಕೊಡು. ಸ್ವಾಮಿ, ಈ ರಣರಂಗದಲ್ಲಿ ನಿಮಗೆ ದಾನವಾದರೂ ಕೊಡಲು ನಿಮಗೆ ಧನವನ್ನು ಎಲ್ಲಿಂದ ತಾನೇ ತಂದು ಕೊಡಲಿ? ಅಯ್ಯ, ನಿನ್ನ ಕಿವಿಯಲ್ಲಿರುವ ಕುಂಡಲಿಗಳನ್ನು ಕೊಡು. ಹಾ ಹಾ, ನನ್ನನ್ನು ಹುಟ್ಟಿದವರಿಗಲ್ಲದೆ ಹನ್ನರಿಗೆ ಗೋಚರ ಆಗುವ ಈ ಕೊಂಡಲಿಗಳು ಇವರಿಗೆ ಗೋಚರವಾಗುವುದು ಹೇಗೆ? ಇವರು ಯಾರಾಗಿರಬಹುದು? ಕಾರಣ ಪರಮಾತ್ಮ, ನೀನಾಗಿಯೇ ಬಂದು ದಾನವನ್ನು ಬೇಡುವಾಗ ನಾನು ಇಲ್ಲ ಎನ್ನುವುದೇ? ಪರಮಾತ್ಮ, ಇದೋ ಸ್ವೀಕರಿಸಿ. ಕಾರಣ
ನಿನ್ನ ಕುಂಡಲಿಗಳನ್ನು ದಾರೆ ಎರೆದು ಕೊಡು. ಸ್ವಾಮಿ, ನಿಮಗೆ ದಾರೆ ಎರೆದು ಕೊಡಲು ಈ ರಣರಂಗದಲ್ಲಿ ಜಲವನ್ನು ಎಲ್ಲಿಂದ ತಾನೇ ತಂದು ಕೊಡಲಿ? ಕಾರಣ ನಿನ್ನ ಹೃದಯದಲ್ಲಿ ಅಮೃತ ಕಳಸ ಇರುವುದು. ಆದ್ದರಿಂದ ನನಗೆ ದಾರೆ ಎರೆದು ಕೊಡು. ಆಗಬಹುದು ಪರಮಾತ್ಮ. ಪರಮಾತ್ಮ, ಕಾಪಾಡು ಪರಮಾತ್ಮ, ಕಾಪಾಡು. ಕಾರಣ ಮೋಕ್ಷವನ್ನು ಪಡೆ. ಭೀಮ, ಎಲ್ಲರೂ ಬೇಗಮ ನಿನ್ನ ಚಿತ್ರವಾಗಿ ಕತ್ತರಿಸಿ ರಣಭೂಮಿಯಲ್ಲಿ ಹರಡಿ ನಿನ್ನ ಪಾಂಡವರ ವಂಶವನ್ನು ನಿರ್ನಾಮ ಮಾಡಿಬಿಡುತ್ತೇನೆ. ಎಲ್ಲಿರುವೆ ಬೇಗಮ. ಎಲಗಲವೋ ದುಶ್ಯಾಸನ, ಇಲ್ಲ ನಿಂತಿರುವನು. ಸಿದ್ಧನಾಗು, ಸಿದ್ಧಕ್ಕೆ ಸಿದ್ಧನಾಗು. ತೊಂಡು ಮಾಡುವೆ ಮಂಡ ಭೀಮ ನಿನ್ನನ್ನು ಚಂಡ ಕೋಪದಿಂದಲೇ ಚಂದ್ರಿಸುವೆನಾ ಪದಮ ಪಾಹ ಪಿಷ್ಟನು ಪದಮ ಮುರಿವನೀಗಲೇ ಪದಮ ಪಾಹ ಪಿಷ್ಟನು ಪದಮ ಮುರಿವನೀಗಲೇ ತೋರು ನಿನ್ನ ಬಲವನ್ನು ಕೆಳದಿ ಈಗಲೇ ತೋರು ನಿನ್ನ ಬಲವನ್ನು ಚೆಲದಿ ಈಗಲೇ ತುಂಡು ಮಾಡುವೆ ಮಂಡ ಭೀಮ ನಿನ್ನನ್ನು ಚಂಡ ಕೋಪದಿಂದಲೇ ಚಂದ್ರಿಸುವೆನಾ ತುಂಡು ಮಾಡುವೆ ಮಂಡ ಚಂಡ ಕೋಪದಿಂದ ನಿನ್ನ ಚಂಡಿಸುವೆನಾ. ತುಂಡು ಮಾಡುವೆ ಮಂಡ ಚಂಡ ಕೋಪದಿಂದ ನಿನ್ನ ಖಂಡಿಸುವೆನ. ಪರಮ ಪಾಪಿ ಆದ ನೀನು ಕಟ್ಟಗೇನು ಮಾಡುವೆ. ಪರಮ ಪಾಪಿ ಆದ ನೀನು ಕಟ್ಟಗೇನು ಮಾಡುವೆ. ಸಾರು ನಿನ್ನ ಬಲವನ್ನು ಜಲದಲ್ಲೀಗಲೇ ಸಾರು ನಿನ್ನ ಬಲವನ್ನು ಜಲದಲ್ಲೀಗಲೇ ತುಂಡು ಮಾಡುವೆ ಮಂಡ ಚಂಡ ಕೋಪದಿಂದ ನಿನ್ನ ಖಂಡಿಸುವೆನಾ. ಸಿದ್ಧರಾಗುವುದಕ್ಕೆ ಗದಾ ಇದ್ದ ಮಲ ಇದ್ದ ಮಲ್ಲ ಇದ್ದವಾಗಲಿ ಸಿದ್ಧರಾಗುವುದಕ್ಕೆ ಎಲ್ಲಿರುವ ಬೇಗಮ ದುಶ್ಯಾಸನ ಗುಂಡಿಗೆ ಬೆಸಿ ರಕ್ತಿಯಿಂದ ನಿನ್ನ ಬಿಡುಗಡೆಯನ್ನ ಕಟ್ಟಿಸುವನು. ದುಶ್ಯಾಸನ ಗುಂಡಿಗೆ ಬೆಸಿ ರಕ್ತದಿಂದ ನಿನ್ನ ಬಿಡುಗಡೆಯನ್ನ ಕಟ್ಟಿಸುವನು. ಪರಿಶ್ರಮ ವಿಫಲವಾಯಿತು. ದುರ್ಯೋಧನನ ಬಂಧು ಮಿತ್ರರು ಒಬ್ಬೊಬ್ಬರಾಗಿ ಹತರಾದರು. ಆದರೂ ಸಹ ಅವನ ಕಣ್ಣುಗಳಲ್ಲಿ ಒಂದು ತೊಟ್ಟು ನೀರು ಸಹ ಬರಲಿಲ್ಲ. ರಾಜ್ಯದಲ್ಲಿ ಅಸಾಂತ್ಯ ಬಿರುಗಾಳಿಯನ್ನೇ ಎಬ್ಬಿಸಿದನು. ಅವನು ಆ ಕಡೆ ಚಲಿಸಲೂ ಇಲ್ಲ. ರೋಮಗಳಲ್ಲಿ ಕೋಡಿ ಸಿಡಿಲಿನ ಆಘಾತವನ್ನೇ ಉಂಟು ಮಾಡಿದನು. ಅವನು ಚಲಿಸಲಿಲ್ಲ. ಆತನ ಪತನಕ್ಕಾಗಿ ನಾನು ಮಾಡಿದ ಕೂಟ ತಂತ್ರಗಳು ಅವನ ಪ್ರಕಾಶಮಾನವಾದ ಗುಣಗಳನ್ನು ಪ್ರಕಾಶಿಸುತ್ತಿವೆ. ಇರಲಿ, ಅವನ ಅಭಿಮಾನ ಆಹಾ ಎಂತ ವೀರಪುರುಷನಿರುವನು. ಇರಲಿ, ಅವನ ಸ್ವಾಭಿಮಾನವನ್ನು ನಾಶ ಮಾಡಿ ಪಾಂಡವರ ಪಾದ ತಿಲಕದಲ್ಲಿ ತಲೆಬಾಗುವಂತೆ ಮಾಡುವೆನು.
ಸೇಡು 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 ಈ ಶಕುನಿಯ ರೋಷದ ಸೇಡು. ಸೇಡು 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 ಈ ಶಕುನಿಯ ರೋಷದ ಸೇಡು. ದುರ್ಯೋಧನ ನಿನಗಿದು ಕೇಡು, ದುರ್ಯೋಧನ ನಿನಗಿದು ಕೇಡು, ಕುರುವಂಶದ ಅವನತಿ ನೋಡು. ಸೇಡು 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 ಈ ಶಕುನಿಯ ರೋಷದ ಸೇಡು. ಕುಟಿಲ ಶಕುನಿಯ ಜಟಿಲ ಕುತಂತ್ರದ ಮರ್ಮವ ಬಲ್ಲವರ್ಯಾರು? ಕುಟಿಲ ಶಕುನಿಯ ಜಟಿಲ ಕುತಂತ್ರದ ಮರ್ಮವ ಬಲ್ಲವರ್ಯಾರು? ಅಖಿಲ ಖಂಡಗಳಿಗೆ ಸೌಬಲ ದೇಶದ ಶಕುನಿಯ ಮಸ್ತರ ನೂರು. ಅಖಿಲ ದಂಡಗಳು ಸೌಬಲ ದೇಶದ ಶಕುನಿಯ ಮಸ್ತರ ನೂರು. ಭೀಮನ ಕಲೆಯ ಘಾತಕಿ ಸಾಯಿ ಕುರುಪತಿ ಸಮರದಿ ನೀನು, ಕುರುಪತಿ ಸಮರದಿ ಭೀಮನ ಕಲೆಯ ಘಾತಕಿ ಸಾಯಿ ಕುರುಪತಿ ಸಮರದಿ ನೀನು. ಸೇಡು 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 ಈ ಶಕುನಿಯ ರೋಷದ ಸೇಡು. ಸೇಡು 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 ಈ ಶಕುನಿಯ ರೋಷದ ಸೇಡು. ಯೋಧನ ಕೆರಳಿದ ಸರ್ಪಕ್ಕೆ ಹರಳಿದ ಹೂವಿನ ಹಾರವಾಗುವೆ ನೀನು. ಕೆರಳಿದ ಸರ್ಪಕ್ಕೆ ಹರಳಿದ ಹೂವಿನ ಹಾರವಾಗುವೆ ನೀನು. ಕೊರಳಲ್ಲಿ ತುಂಬಿದ ವಿಷವನ್ನು ಕಕ್ಕರೆ ಸುಮ್ಮನೆ ಬಿಡುವೆನೆ ನಾನು. ಕೊರಳಲ್ಲಿ ತುಂಬಿದ ವಿಷವನ್ನು ಕಕ್ಕರೆ ಸುಮ್ಮನೆ ಬಿಡುವೆನೆ ನಾನು. ನನ್ನ ನಕ್ಕರೆ ಮಾತು ಪಿತೃಗಳ ಮರಣಕ್ಕೆ ಕಾರಣ ನೀನು. ನನ್ನ ನಕ್ಕರ ಮಾತು ಪಿತೃಗಳ ಮರಣಕ್ಕೆ ಕಾರಣ ನೀನು. ಮುಯಿಗೆ ಮುಯಿ ಸೇಡಿಗೆ ಸೇಡು ತೀರದ ಬಿಡುವೆನೆ ನಾನು. ಮುಯಿಗೆ ಮುಯಿ ಸೇಡಿಗೆ ಸೇಡು ತೀರದ ಬಿಡುವೆನೆ ನಾನು. ಸೇಡು 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 ಈ ಶಕುನಿಯ ರೋಷದ ಸೇಡು. ಸೇಡು 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 ಈ ಶಕುನಿಯ ರೋಷದ ಸೇಡು. ಯೋಧನ ಸೋಮನು ಹೇಗೆ ನಿಂತಿರುವ ಸಗಣೆ? ಇದು ಯುದ್ಧದ ಕೊನೆಯ ದಿನ ಎಂದು ನಿಂತಿರುವೆಯ? ನಿರಾಶೆಯಾಗ ಬೇಡ. ದುರ್ಯೋಧನ, ಇನ್ನಾದರೂ ಯುದ್ಧವನ್ನು ಸಾಕು ಮಾಡು. ಸಾಕು ಮಾಡು, ಸಾಕು ಮಾಡು. ಈಗ ಹೇಳಿವೆ ಸಗುನೆ. ಹೌದು, ನಾನೇ ಹೇಳುತ್ತಿರುವುದು. ಸರ್ವರ ವಿರುದ್ಧವಾಗಿ ನಿನ್ನ ಹೃದಯದ ಮಧ್ಯಭಾಗದಲ್ಲಿ ಯುದ್ಧದ ವಿಷಬೀಜವನ್ನು ನೆಟ್ಟಿರುವನು. ಅದಕ್ಕಾಗಿ ನಾನು ಈಗ ದುಃಖಿಸುತ್ತಿರುವನು. ನಾನು ನಿನ್ನ ಹಿತೈಸಿ, ಈಗಲಾದರೂ ಯುದ್ಧವನ್ನು ಸಾಕು ಮಾಡು. ನಿನ್ನ 100 ಜನ ಸಹೋದರನ ಕೊಂದಾಕಿರುವ ನನಗೆ ಜಾಸ್ತಿ ಹೇಗೆ ಸಾಧ್ಯ ಸಗುನೆ? ವೀರದ ಸಂಪತ್ತುಗಳನ್ನು ಆದರೆ ಯುದ್ಧ ಮಾತ್ರ ಖಂಡಿತವಾಗಿ ನಡೀತಿತ್ತು. ಯುದ್ಧವನ್ನು ನಿಲ್ಲಿಸು. ನಾನು ನಿನ್ನ ಹಿತೈಸಿ ಕೈ ಹಿಡಿದು ಬೇಡುವೆನು. ನಿನ್ನ 100 ಜನ ಸಹೋದರನು ಕೊಂದಾಕಿರುವ ನನಗೆ ನೀನು ಹೇಗೆ ಇತಿಹಾಸ ಆಗುವೆ ಸಾಧ್ಯ? ಈಗ ಮಾತುಗಳು ಏಕೆ ದುರ್ಯೋಧನ? ಆದರೂ ನಿನ್ನ ಸಮೀಪದಲ್ಲಿ ಇಟ್ಟುಕೊಂಡು ಹೇಗೆ ಗೊತ್ತಾ ಸಗುನೆ? ಹೆಜ್ಜೆಗೂ ನೀನು ಚುಚ್ಚ, ವಂಚಕ, ಮಿತ್ರ ದ್ರೋಹಿ, ಕ್ಷುದ್ರ ಜೀವಿ ಎಂದು ನಿರಾಶಯವಾಗಿ ಮಾಡಿದೆನು. ಸ್ಥಿರರಾಗು ದುರ್ಯೋಧನ. ಆಗಿದ್ದು ಹಾಗೆ ಹೋಯಿತು, ಚಿಂತಿಸಲು ಫಲವಿಲ್ಲ. ಈಗಲಾದರೂ ಪಾಂಡವರ ಕ್ಷಮೆಯನ್ನು ಬೇಡು. ಅವರು ಸಂತುಷ್ಟರಾಗಿ ನಿನ್ನ ರಾಜ್ಯವನ್ನು ನಿನಗೆ ಹಿಂದಿರುಗಿಸುವರು. ಏಕೆ ಮತ್ತೊಂದು ನುಡಿತರುವ್ಯ? ನೀವು ನಮ್ಮ ಪುತ್ರರು ಸಹೋದರರು ಒಬ್ಬೊಬ್ಬರಾಗಿ ಹತನಾದರು. ಬಾ ನನ್ನ ಸಂಗಡ ಬಾ. ಈ ಸರ್ಮ ಸುದ್ದನದಲ್ಲಿ ನೀ ನೋಡುವೆ. ಶತ್ರು ಹೃದಯ ಕಂಪಿಸುವುದ ನೀ ನೋಡುವ. ಬಾ.
ವಂಚಕ ಮಿತ್ರ ದ್ರೋಹಿ. ಛೇ, ನನ್ನನ್ನು ಯಾರು ಸಹ ಅಷ್ಟೊಂದು ತುಚ್ಛವಾಗಿ ನೋಡಿರಲಿಲ್ಲ. ದುರ್ಯೋಧನ, ಬೇಡ ಬೇಡ ಬೇಡ, ಹೋಗು ವೀರ, ಹೋಗು. ಚಿಕ್ಕಂದಿನಿಂದಲೂ ಪ್ರತಿ ಹಿಂಸೆಯಲ್ಲಿ ಮಗ್ನನಾಗಿದ್ದ ನನ್ನ ಹೃದಯವು ಪ್ರೀತಿ ಮಮತೆಯನ್ನು ಕಂಡರಿಯವು. ಈ ಯುದ್ಧದ ಕೊನೆಗಾಲದಲ್ಲಿ ನಾನು ನಿನ್ನ ಮಿತ್ರನೆನಿಸುವನು. ನೂತನ ಪೌರುಷದಿಂದ ಉತ್ತೇಜಿತನಾಗಿ ಯುದ್ಧ ಮಾಡಿ ವೀರ ಸ್ವರ್ಗವನ್ನು ಪಡೆ. ನಾನು ನಿನ್ನನ್ನೇ ಹಿಂಬಾಲಿಸುವನು. ಈ ಶಕುನಿಗೆ ಯುದ್ಧದ ಹೊರತಾಗಿ ಈ ಯುದ್ಧದಲ್ಲಿ ಮರಣವೇ ಹೊರತಾಗಿ ಮತ್ತೇನು ಉಳಿದಿಲ್ಲ. ಭೀಮಸೇನ, ಎಂತಹ ಅಪಮಾನ! ದುರ್ಯೋಧನು ಈ ಸಾರಿ ನಿನ್ನನ್ನು ವಂಚಿಸಿದನು. ನನ್ನ ಪರಮಾತ್ಮ ನಿನ್ನನ್ನು ವಾಸುದೇವ, ಈ ಭೀಮನ ಪ್ರತಿಜ್ಞೆಯು ಎಂದಿಗೂ ಭಂಗವಾಗುವುದಿಲ್ಲ ಪರಮಾತ್ಮ. ಈ ಏನು ಮಾಡುವುದು ಪರಮಾತ್ಮ? ಧರ್ಮನಂದನ, ದುರ್ಯೋಧನ ವೈಸಾಂಪ್ಯ ಸರೋವರದಲ್ಲಿ ಅಡಗಿ ಕುಳಿತಿರುವ ಹೊರಗೆ ಬಾ ಎಂದು ಕರೆ. ಒಪ್ಪತಕ್ಕ ಮಾತು ವಾಸುದೇವ, ಆದ್ರಿಂದ ಸಾಧ್ಯವಿಲ್ಲ. ನಾನೇ ಪ್ರಾರಂಭಿಸುವೆನು. ಏಳವೆಲವೋ ದುರ್ಯೋಧನ, ಮೊಸಳೆಯಂತೆ ನೀರಿನಲ್ಲಿ ಔದಿಕೊಂಡಿರುವಳು. ಹೊರಗೆದ್ದ ಬಾರ ಹೇಳಿ. ನಾನು ನಿನಗೆ ಎದುರೇ ನಾನು ನೀರಿನಲ್ಲಿ ಅರ್ಥಕೊಳ್ಳಲಿಲ್ಲ. ಸಣಕಾಲವಿಸ ಸಾಂತ್ವನ ಪಡಬೇಕೆಂದು ಹೋಳ್ತಿರುವನು. ನೀನು ನನ್ನನ್ನು ಜಯಿಸುವುದಾದ್ರೆ ನನ್ನ ಶ್ರೀ ಸಂಪದಗಳು ನಿನ್ನದಾಗುವುದು. ಏಳವೆಲೋ ದುರ್ಯೋಧನ, ನೀನನ್ನು ಜಯಿಸಿದ್ದಾದರೆ ಆ ಚಂದ್ರಾಷ್ಟಕಾದ ಕೀರ್ತಿಯನ್ನ ಪಡೆಯುವೆ. ನೀನು ನನ್ನ ಜಯಿಸುವುದಾದ್ರೆ ನನ್ನ ಸಿರಿ ಸಂಪದಗಳು ನಿನ್ನದಾಗುವುದು. ಏಳೆಲ್ಲ ಹೊಟ್ಟ ಭಾಗದ ಭೀಮ ನೋಡಿದ್ಯಾ ಈ ದುರ್ಯೋಧನ ಪರಾಕ್ರಮವನ್ನು? ಪರಮಾತ್ಮ, ಈತನು ಜಯಿಸಲು ಸಾಧ್ಯವಿಲ್ಲ. ಪರಮಾತ್ಮ, ಈತನು ಜಯಿಸಲು ಸಾಧ್ಯವಿಲ್ಲ. ನಾವು ಕಾಡಿನೆಲ್ಲ ಹುಟ್ಟಿ ಕಾಡಿನೆಲ್ಲ ಸೇರಿ ಕಾಡಿನೆಲ್ಲ ಜಯಿಸಿದ್ದೇವೆ. ಈತನು ಜಯಿಸಲು ಸಾಧ್ಯವಿಲ್ಲ. ಪರಮಾತ್ಮ, ಈತನು ಜಯಿಸಲು ಸಾಧ್ಯವಿಲ್ಲ. ಭೀಮಸೇನ, ಎದರಬೇಡ ಭೀಮಸೇನ, ತೊಡೆ ತಟ್ಟು ಕಾಳಗ ಮಾಡು. ಪರಮಾತ್ಮ, ಎಲ್ಲ ಈಗಲೀಗ ಜ್ಞಾಪನಕ್ಕೆ ಬಂದಿತ್ತು. ಸಿದ್ಧ ಭೀಮನು ಯುದ್ಧದ ನೇಮನ ಮೀರಿದನು. ತಾಳಲಾರೆಯೋ ಶಿವ, ಶ್ರೀಕೃಷ್ಣ ಪರಮಾತ್ಮ, ನಾರಾಯಣ. ನೀನು ಮೋಕ್ಷವು ಪ್ರಾಪ್ತಿಯಾಗಲಿ. ಧನ್ಯನಾದರೂ ದೇವ ಕೃಷ್ಣ ಪರಮಾತ್ಮ. ಜಯ ಮಂಗಳದಾಯಕ ಹರಿಯೇ, ಪವನ ಸೌರಿ ಮುರಾರಿ. ಜಯ ಮಂಗಳದಾಯಕ ಹರಿಯೇ.
ಮಂಗಳವರ ಗುಣ ತ್ರಿಲೋಲ ಜಯ ಮಂಗಳವರ ಗುಣ ತ್ರಿಲೋಲ ಜಯ 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 ಮಂಗಳದಾಯಕ ಜಯ ಪಾವನ ಸಂಸ್ಕೃತಿ ಜಯ ಪಾವನ ಜಯ ಮಂಗಳದಾಯಕ ಹರಿಯೇ 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 श्री वीरेश्वर घोष नाटक मंडली की ಮಾರಮತಾಯಿ ಪಾದಾರವಿಂದಕ್ಕೆ ಶನಿದೇವರ ಪಾದಾರವಿಂದಕ್ಕೆ ನವಗ್ರಹಗಳ ಪಾದಾರವಿಂದಕ್ಕೆ ಮಲೆ ಮಾದೇಶ್ವರ ಸ್ವಾಮಿ ಪಾದಾರವಿಂದಕ್ಕೆ ಗುರುದೇವರ ಪಾದಾರವಿಂದಕ್ಕೆ ಮಾತುಪಿತೃಗಳ ಪಾದಾರವಿಂದಕ್ಕೆ ಲಕ್ಷ್ಮೀ ತಾಯಿ ಪಾದಾರವಿಂದಕ್ಕೆ ಸರಸ್ವತ ಮಾತ ಪಾದಾರವಿಂದಕ್ಕೆ ನಮೋ